ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಬೆಳಗಾವಿಯ ಕುಂದಾನಗರಿ ಆಗಿರ್ತಕ್ಕಂಥ ಬೆಳಗಾವಿಯ ಸ್ಪೆಷಲ್ ಕುಂದ ಮಾಡೋಣ. ಸ್ಪೆಷಲ್ ಕುಂದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಏನೇನಪ್ಪ ಅಂದರೆ 1 ಲೀಟ್ರು ಹಾಲು ಯೂಸ್ ಮಾಡ್ತೀನಿ. ಇದರಿಂದ 1 ಕಪ್ಪು ಮೊಸರು ಯೂಸ್ ಮಾಡ್ತೀನಿ. 1 ಬೌಲು ಸಕ್ಕರೆ, 1 ಸ್ಪೂನು ತುಪ್ಪ, 1 ಅರ್ಧ ಸ್ಪೂನು ಏಲಕ್ಕಿನ ಪೌಡ್ರ್ ಮಾಡಿಕೊಂಡು ಈಗ ನಾನು ನಮ್ಮ ಬೆಳಗಾವಿಯ ಸ್ಪೆಷಲ್ ಕುಂದ ಮಾಡೋದಕ್ಕೆ ಇವನ್ನೆಲ್ಲ ಬಳಸ್ಕೊತೀನಿ. ಕುಂದನ ಮಾಡೋ ವಿಧಾನ ತೋರಿಸ್ತೀನಿ ಬನ್ನಿ. ಈಗ ಮೊದಲಿಗೆ ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿ ಪಾತ್ರೆ ಇಟ್ಟು ಈಗ ಹಾಲು ಕಾಯಿಸ್ಕೊಳ್ಳೋಣ. ಈಗ ಇದಕ್ಕೆ ಹಾಲು ಸೇರಿಸ್ಕೊಳ್ಳೋಣ. ನಾನು 1 ಲೀಟ್ರ್ ಹಾಲು ಯೂಸ್ ಮಾಡ್ತೀನಿ. ಈಗ ಹಾಲು ಹಾಕಿದ್ದೀನಿ. ಇದನ್ನು ನೀಟಾಗಿ ಅರ್ಧದಷ್ಟು ಹಾಲು ಹೋಗೋವರೆಗೂ ಬೇಯಿಸ್ಬೇಕು. ಹಾಲನ್ನ ಅರ್ಧದಷ್ಟು ಬೇಯಿಸಿದ ಮೇಲೆ ನೀಟಾಗಿ ಇದಕ್ಕೆ ಈ ಥರ ಕೈ ಆಡಿಸ್ತಾ ಇರಬೇಕು. ಹಾಲನ್ನ ರೆಸ್ಟ್ ಕೊಡಬಾರ್ದು. ರೆಸ್ಟ್ ಕೊಟ್ಟರೆ ಬುಡ ಹಿಡಿಯುತ್ತೆ. ನೀವು ಆದಷ್ಟು ತಳ ದಪ್ಪ ಇರೋವಂಥ ಪಾತ್ರೆನ ಯೂಸ್ ಮಾಡಬೇಕು. ಈ ಥರ ಹಾಲು ಕುದೀತಾ ಇರಬೇಕಾದ್ರೆ ಇದನ್ನ ಹಾಲು ಒಡಿಸ್ಬೇಕು ಎಲ್ಲ ನೀಟಾಗಿ. ಈಗ ಎಲ್ಲರೂ ಹಾಲು ಒಡಿಸೋದಕ್ಕೆ ನಿಂಬೆಹಣ್ಣು ಯೂಸ್ ಮಾಡ್ತಾರೆ ಕೆಲವರು. ನಾವು ಮೊಸರನ್ನ ಯೂಸ್ ಮಾಡೋಣ. ಈ ಥರ ನೀಟಾಗಿ ಎಲ್ಲ ಅರ್ಧದಷ್ಟು ಬೆಂದು ಹೋದ್ಮೇಲೆ ಹಾಲು ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿ ಇದಕ್ಕೆ 1 ಲೋಟ ಮೊಸರನ್ನ ಸೇರಿಸ್ತೀನಿ. ಮೊಸರು ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚೋಣ. ಇದು ಮೊಸರು ಹಾಲು ಹೊಡೆಯೋದಕ್ಕೆ ಬಿಡೋಣ. ಹಾಲು ಹೊಡೆದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳ್ತೀನಿ. ಈಗ ಇದನ್ನು ಪ್ಲೇಟ್ನ ಮುಚ್ಚೋಣ. ಇದಕ್ಕೆ ಯಾವುದೇ ತರಹದ ನೀರನ್ನ ಸೇರಿಸಲ್ಲ ನಾನು. ಹಾಗೆ ಕ್ಯಾರಮಲ್ ಮಾಡ್ತೀನಿ ಇದನ್ನ. ಈ ಥರ ನೀಟಾಗಿ ಕೈ ಆಡಿಸ್ಕೊಂತ ಇರಲಿ, ಇಲ್ಲಾಂದ್ರೆ ಬುಡ ಹಿಡಿದು ಹೋಗುತ್ತಿದ್ದು. ನೀಟಾಗಿ ಆಡಿಸ್ತಾ ಇರಬೇಕು. ನೋಡಿ ಈ ಥರ ಎಲ್ಲ ಸಕ್ಕರೆನ ನೀಟಾಗಿ ಕರಗಿಸ್ಕೋಬೇಕು. ಈ ಥರ ಬ್ರೌನ್ ಕಲರ್ ಬಂದಿದೆ ನೋಡಿ. ಸ್ವಲ್ಪ ಈ ಥರ ಬಂದಾಗ ಇದನ್ನು ನೀಟಾಗಿ ತಕ್ಕೋಬೇಕು. ಆವಾಗಲೇ ಮೊಸರನ್ನ ಹಾಕಿ ಹೊಡೆಯೋಕ್ಕಿಟ್ಟಿದ್ದಲ್ಲ ಹಾಲಿಗೆ, ಈಗ ಅದಕ್ಕೆ ಕ್ಯಾರಮಲ್ ಮಾಡಿರ್ತಕ್ಕಂಥ ಶುಗರ್ನ ಹಾಕ್ತೀನಿ. ನೋಡಿ ಈ ಥರ ಎಲ್ಲದನ್ನು ಗಟ್ಟಿ ಆಗೋ ಥರ ಕೈ ಆಡಿಸ್ತಾ ಇರಬೇಕು. ನೀಟಾಗಿ ಒಂದು ಸೈಡಿಂದ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಇದೇ ಥರ ಎಲ್ಲ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಬುಡ ಹಿಡಿಯುತ್ತೆ. ನೀವು ದಪ್ಪ ತಳ ಇರತಕ್ಕಂಥ ಪಾತ್ರೆನ ಯೂಸ್ ಮಾಡಿದರೆ ಇನ್ನೂ ಬೆಟರ್ ಆಪ್ಷನ್ ಅದು. ಇಲ್ಲಾಂದರೆ ತೆಳ್ಳ ಇತ್ತಂದರೆ ಎಲ್ಲ ಬುಡ ಹಿಡಿದು ಹೋಗುತ್ತೆ. ನೀಟಾಗಿ ಕೈ ಆಡಿಸ್ತಾ ಇರ್ಬೇಕು ಇದನ್ನ. ನೋಡಿ ಈ ಥರ ಗಟ್ಟಿ ಆಗೋ ಥರ ಬೇಯಿಸ್ಕೋಬೇಕು. ಬೇಯಿಸಿದಾದ್ಮೇಲೆ ಲಾಸ್ಟ್ ಫೈನಲ್ ಟಚ್ಚು ಇದಕ್ಕೆ ಏಲಕ್ಕಿ ಪುಡಿ ಮತ್ತು
1 ಸ್ಪೂನು ತುಪ್ಪ ಯೂಸ್ ಮಾಡ್ತೀವಿ. ತುಪ್ಪ ಯೂಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದನ್ನ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ನಮ್ಮ ಬೆಳಗಾವಿ ಶೈಲಿಯ ಸ್ಪೆಷಲ್ ಕುಂದ ರೆಡಿ ಆಗುತ್ತೆ. ಇದು ನೋಡಿ ಯಾವ ಥರ ಬಂದಿದೆ. ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಫೈನಲಿ ಈ ಥರ ನೀಟಾಗಿ ಮಾಡಿದರೆ ನಮ್ಮ ಬೆಳಗಾವಿಯ ಸ್ಪೆಷಲ್ ಕುಂದ ರೆಡಿ. ಇಷ್ಟೇ. ನೋಡಿ ಫೈನಲ್ ಆಗಿ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ಕುಂದ, ತುಂಬ ಸಾಫ್ಟ್ ಆಗಿದೆ. ಈ ಥರ ತುಂಬ ಚೆನ್ನಾಗಿ ಬೆಂದಿದೆ.